अवधूतचिंतन श्री गुरुदेवदत्ता दिगंबराय विद्महे त्रिपुत्राय धीमहि तन्नो दत्त प्रचोदयात। स्वामी महाराज की जय। निराकार गुरु गुरु रे निर्गुण, गुरु सृष्टिकार गुरु विश्वंबर, गुरु विन वीण नर नारायण, गुरुचरिता से कर पारायण। दिगंबरा दिगंबरा श्रीपाद वल्लभ दिगंबरा, दिगंबरा दिगंबरा श्रीपाद वल्लभ दिगंबरा। श्रीपाद वल्लभ मनुष्य रूपी गुरु लावला तरा तरा, श्रीपाद वल्लभ मनुष्य रूपी गुरु लावला ತರ ತರ। ಶ್ರೀ ಗುರುದೇವ ದತ್ತ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ಮತ್ತು ದತ್ತ ಮಹಾರಾಜರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳನ್ನು ತೀರ್ತಾ, ಇವತ್ತಿನ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಪ್ರಚಾರವನ್ನು ಒಂದು ವಿಷಯದ ಬಗ್ಗೆ ಮಾಡ್ತಾಯಿದ್ದೀನಿ. ಇದು ಅಟ್ಲೀಸ್ಟು ಶೇರ್ ಮಾಡುವಂಥ, ನಾನು ಯಾರಿಗೂ ಜಾಸ್ತಿ ನಾನು ವೀಡಿಯೋಗಳನ್ನು ಶೇರ್ ಮಾಡುವಂಥ ನಾನು ರಿಕ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ. ಬಟ್ ಅಕ್ಕ ತಂಗಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಗರ್ಭಿಣಿಯರ ಪರಿಸ್ಥಿತಿಯಲ್ಲಿ ಇರ್ತಾರೆ. ಈ ಒಂದು ಅವರಿಗೆ ಉಪಯುಕ್ತವಾಗಿರತಕ್ಕಂತಹ ಇದು ವಿಶೇಷವಾಗಿರ್ತಕ್ಕಂತಹದ್ದು. ಮತ್ತು ಅವರ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅಂದರೆ ಯಾರದೇ ಫ್ಯಾಮಿಲಿಯಲ್ಲಿ ಎಂಥದೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆ ಇರತಕ್ಕಂಥವರ ಫ್ಯಾಮಿಲಿ ಹೆಸರಿನಲ್ಲಿ ನಾಳೆ ಹೋಮದ ವಿಶೇಷವಾಗಿ 9 ಗಂಟೆಯಿಂದ ಹಿಡಿದು ಬೆಳಗಿನ ಜಾವ 4 ಗಂಟೆಯವರೆಗೂ ವಿಶೇಷವಾಗಿರ್ತಕ್ಕಂತಹ ದತ್ತ ಹೋಮ, ನವರಾತ್ರಿ ನವನಾಥ ಹೋಮ, ಲಲಿತಾ ಪರಮೇಶ್ವರಿ ಹೋಮ, ಉಪ್ಪಳ ಭಗವತಿ ತಾಯಿಯ ಹೋಮ, ಸುಮಾರು 5ರಿಂದ 6 ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಯಾರ್ಯಾರು ಈ ಹೋಮಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತೀರೋ ಅವರು ತಮ್ಮ ಕುಟುಂಬದ ಡೀಟೇಲ್ಸು, ಅಥವಾ ಗರ್ಭಿಣಿಯರು ಆಗಿರ್ತಕ್ಕಂತಹ ಹೆಣ್ಣು ಮಕ್ಕಳು, ಅವರ ಗಂಡ ಮತ್ತು ಅವರು. ಸೊ ಇದು ಹೆಣ್ಣು ಮಕ್ಕಳಿಗೆ ಇದು ಯಾಕಪ್ಪ ವಿಶೇಷತೆ ಅಂತಂದರೆ, ಅವರ ಹೆಸರಿನಲ್ಲಿ ನಾವಿಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅವ್ರಿಗೆ ಹುಟ್ಟುವಂಥ ಮಗು ಒಳ್ಳೆಯ ರೀತಿಯಿಂದ ಹುಟ್ಟಲಿ ಅಂತ ಹೇಳ್ತಾ ಈ ಒಂದು ಹೋಮವನ್ನು ನಾಳೆ ದಿನ ಗ್ರಹಣ ಇರೋದರಿಂದ ಮಾಡ್ತಾಯಿದ್ದೀವಿ. ಮತ್ತು ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳು ಗ್ರಹಣ ಇಲ್ಲಪ್ಪ ಅನ್ನೋ ಒಂದು ಪರಿಕಲ್ಪನೆಯಿಂದ ಇರಬೇಡಿ. ಸೊ ಭೂಮಿ ಮೇಲೆ ಸೂರ್ಯ ಚಂದ್ರರು ಇರೋದು ಎಷ್ಟು ಸತ್ಯನೋ, ಕೆಟ್ಟದ್ದು ಒಳ್ಳೆಯದು ಕೂಡ ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದು. ಸೊ ಗ್ರಹಣ ನಮ್ಗೆ ಕಾಣೋದಿಲ್ಲಪ್ಪ ಅನ್ನೋದಕ್ಕಿಂತ ಮುಂಚಿತವಾಗಿ ಗ್ರಹಣದ ಫಲಾಫಲಗಳು ಕೂಡ ನಮಗೆ ಯಾವ ಥರ ದೊರಕ್ತಾವೋ ಅದೇ ತರಹ ಕೆಟ್ಟದ್ದು ಕೂಡ ಅದೇ ಥರನೇ ಎಫೆಕ್ಟ್ ಆಗುತ್ತೆ. ತುಂಬ ವಿಶೇಷವಾಗಿರ್ತಕ್ಕಂತಹ ನಾಳೆ ಅಮಾವಾಸ್ಯೆ ಬೇರೆ ಇದೆ. ಅಮಾವಾಸ್ಯೆ ಮತ್ತು ಗ್ರಹಣ ಇರೋದಂಥ ಕಾರಣಾಂತರವಾಗಿ ಸುಮಾರು 5ರಿಂದ 6 ಹೋಮಗಳನ್ನು ನಾಳೆ ದಿನ ನಾವು ಈ ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದೀವಿ. ಯಾರೇ ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿ, ಅವ್ರಿಗೋಸ್ಕರ ಅವರ ಪರಿವಾರದಗೋಸ್ಕರ, ಇದು ಆ್ಯಕ್ಚುಲಿ ಯಾರೇ ನಮ್ಮ ಗ್ರೂಪಲ್ಲಾಗಲಿ ಅಥವಾ ಮನೋಕಾಮನ ದತ್ತ ಮಂದಿರದ ನಿರ್ಮಾಣದ ಗ್ರೂಪಲ್ಲಾಗಲಿ ನಮ್ಮ ಯೂಟ್ಯೂಬ್ಗೋಸ್ಕರ ಆಗಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮ ಪ್ರತಿ ಅವರವರ ಕುಟುಂಬದ ಪರ್ಸ್ನಲ್ಗೋಸ್ಕರ ಈ ಒಂದು ಹೋಮವನ್ನು ಮಾಡಲಾಗ್ತಾಯಿದೆ. ಸೊ ಯಾರೇ ಈ ಹೋಮದಲ್ಲಿ ಭಾಗವಹಿಸಬೇಕು ಅಥವಾ ಅವರ ಕುಟುಂಬದ ವತಿಯಿಂದ ಹೋಮ ಮಾಡಿಸ್ಬೇಕು ಅನ್ನೋ ಅಭಿಲಾಷೆಯುಳ್ಳವರು 1100 ರೂಪಾಯಿಯನ್ನು ಇದಕ್ಕೆ ಭರಿಸಬೇಕಾಗತ್ತೆ. ಮತ್ತು ಹೋಮದ ನಂತರ ಅವರಿಗೆ ಪ್ರಸಾದವನ್ನು ಕೊಡಲಾಗತ್ತೆ. ಆ ಪೋಸ್ಟಲ್ ಅಡ್ರೆಸ್ಸು ಕಳಿಸ್ಬೇಕು, ಫ್ಯಾಮಿಲಿ ಡೀಟೇಲ್ಸ್ ಕಳಿಸ್ಬೇಕು. ಮತ್ತು ನಕ್ಷತ್ರ ಗೋತ್ರ ಇದ್ದರೆ ತುಂಬಾ ಒಳ್ಳೆಯದು. ಹೆಚ್ಚಾಗಿ ಇದು ಎಫೆಕ್ಟ್ ಆಗ್ತಾ ಇರತಕ್ಕಂತಹದ್ದು ಗರ್ಭ ಆಗಿರ್ತಕ್ಕಂಥ, ಗರ್ಭ ಧರಿಸಿರ್ತಕ್ಕಂಥ ಆ ಮಹಾತಾಯಿಯಂದ್ರಿಗೋಸ್ಕರ, ಅಕ್ಕ ತಂಗಿಯಂದ್ರಿಗೋಸ್ಕರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮವನ್ನು ಮಾಡ್ತಾಯಿದ್ದೀವಿ. ಯಾರಿಗಾದರೂ ಈ ಹೋಮದಿಂದ ಲಾಭವಾಗಬೇಕು ಅಂದರೆ ಈ ವಿಡಿಯೋನ ಒಂದು ಪ್ರೆಗ್ನೆಂಟ್ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದನ್ನು ಆದಷ್ಟು ಬೇಗ ಶೇರ್ ಮಾಡಿ. ಮತ್ತು ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ಭೂತ ಪ್ರೇತದ ಕಾಟಗಳು, ಅವರ ಕುಟುಂಬದ ವತಿಯಿಂದ ಕೂಡ ಅವತ್ತಿನ ದಿನ ನಾವು ಸಂಕಲ್ಪ ಮಾಡಿ, ಆ ಪ್ರತಿಯೊಬ್ಬರ ಸಂಕಲ್ಪ ಕೂಡ
ಅವರವರ ವಾಟ್ಸಪ್ಪಿಗೆ ಸಪ್ರೇಟಾಗಿ ಕಳಿಸಲಾಗುತ್ತೆ. ಮತ್ತು ಪ್ರತಿ ಹೋಮದ ವಿಡಿಯೋವನ್ನು ಯೂಟ್ಯೂಬಲ್ಲಿ ಲೈವ್ ಆಗಿ ಬಿಡಲಾಗುತ್ತೆ. ಕಂಪ್ಲೀಟ್ ಬಿಡೋದಕ್ಕೆ ಆಗಲ್ಲ. ಯಥೇಚ್ಛವಾಗಿ ಎಷ್ಟು ಸಾಧ್ಯನೋ 5ರಿಂದ 10 ನಿಮಿಷ ಒಂದೊಂದು ವಿಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ. ಬೈ ಚಾನ್ಸ್ ನಿಮಗೆ ನೈಟ್ ನೋಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಉಳ್ಳವರು ಬೆಳಗಿನ ಜಾವ ಎದ್ದು ಈ ಒಂದು ಹೋಮವನ್ನು ನೋಡೋದರಿಂದ ದತ್ತ ಮಹಾರಾಜರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ. ಮನೋರಥ ಕಾಮನ ಈಡೇರಿಸುವಂತೆ ನಾವು ದತ್ತ ಮಹಾರಾಜರ ಮುಂದೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಹೋಮವನ್ನು ಮಾಡಿಸ್ತಾ ಇದ್ದೀವಿ. ಸೊ ಯಾರೇ ಸಮಸ್ಯೆ ಇದ್ದವರು ಕೂಡ 1,000 ರೂಪಾಯಿಯಲ್ಲಿ ಸಂಕಲ್ಪಯುಕ್ತವಾಗಿರ್ತಕ್ಕಂಥ ಹೋಮವನ್ನು ನೀವು ಮಾಡಿಸ್ಬೋದು. ತುಂಬ ಫಲಕಾರಿ ಶಕ್ತಿಶಾಲಿಯಾಗಿರ್ತಕ್ಕಂತಹ ಈ ಹೋಮವನ್ನು ಯಾರ್ಯಾರು ಮಾಡಿಸ್ತಾರೋ ದತ್ತು ಮಹಾರಾಜರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದ್ದೀನಿ. ಗುರುದೇವ ದತ್ತ.